ಮಾಜಿ ಸಚಿವ ಮುದ್ರಗಡ ಪದ್ಮನಾಭಂ ಅವರ ಅಂತಿಮ ದರ್ಶನದ ವೇಳೆ ಕುಟುಂಬದೊಳಗಿನ ಸಂಘರ್ಷ. ಆಂಧ್ರಪ್ರದೇಶದ ಹಿರಿಯ ಕಾಪು ನಾಯಕ ಮತ್ತು ಮಾಜಿ ಸಚಿವ ಮುದ್ರಗಡ ಪದ್ಮನಾಭಂ ಅವರ ನಿಧನದ ಬಳಿಕ ಕಿರ್ಲಂಪುಡಿಯಲ್ಲಿ ಅವರ ಪುತ್ರಿ ಕ್ರಾಂತಿ ಅಂತಿಮ ದರ್ಶನಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭಾರೀ ಉದ್ವಿಗ್ನತೆ ಉಂಟಾಗಿದೆ. ತಂದೆಯ ಅಂತಿಮ ದರ್ಶನ ಪಡೆಯಲು ಬಂದ ಕ್ರಾಂತಿಯನ್ನು ನೋಡಿದ ಕೆಲವು ಸಂಬಂಧಿಕರು ಮತ್ತು ಬೆಂಬಲಿಗರು ಅವರನ್ನು ಸ್ಥಳದಿಂದ ಹೊರಹೋಗುವಂತೆ ಘೋಷಣೆ ಕೂಗಿದ್ದರಿಂದ ಪರಿಸ್ಥಿತಿ ಬಿಗಡಾಯಿಸಿತು. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಸ್ಥಳದಲ್ಲಿ ಬಿಗಿ ಭದ್ರತೆ ಕೈಗೊಂಡಿದ್ದರು. ಮುದ್ರಗಡ ಅವರ ಕುಟುಂಬದವರ ಕೋರಿಕೆಯ ಮೇರೆಗೆ ಕ್ರಾಂತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಆರಂಭದಲ್ಲಿ ಪೊಲೀಸರು ತಡೆ ಹಿಡಿದಿದ್ದರು. ನಂತರ ಸ್ಥಳಕ್ಕೆ ತಲುಪಿದ ಕ್ರಾಂತಿಗೆ ಕುಟುಂಬದ ಕೆಲವು ಸದಸ್ಯರು ಪಾರ್ಥಿವ ಶರೀರವನ್ನು ಮುಟ್ಟಲು ಅವಕಾಶ ನೀಡಲಿಲ್ಲ ಎಂದು ಆರೋಪಿಸಲಾಗಿದೆ. ಕಳೆದ ಕೆಲವು ದಿನಗಳಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಮುದ್ರಗಡ ಪದ್ಮನಾಭಂ ಮಂಗಳವಾರ ಸಂಜೆ ಹೈದರಾಬಾದ್ನ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದರು. ಮುದ್ರಗಡ ಅವರ ಅಗಲಿಕೆಯಿಂದಾಗಿ ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರಾಘಾತ ಉಂಟಾಗಿದ್ದು, ಕಾಪು ಸಮುದಾಯ ಮತ್ತು ಹಿಂದುಳಿದ ವರ್ಗಗಳ ಉನ್ನತಿಗಾಗಿ ಅವರು ನೀಡಿದ ಕೊಡುಗೆಯನ್ನು ನಾಯಕರು ಸ್ಮರಿಸುತ್ತಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.